ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಒಂದಿಶು. ನನ್ನ ತಂಗಿ ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಡೆಕೋರೇಷನ್ಗೆ ಅಂತ ಚೆಂಡು ಹೂವು ತರಿಸಿದ್ರು. ಅದನ್ನೆಲ್ಲ ಸೂಜಿಲಿ ಫೋಣಿಸಿ ನೈಟ್ 12 ಗಂಟೆ ಆಯಿತು ಜೋಡಿಸಿ ಇಟ್ಟಿದ್ವಿ. ಬೆಳಿಗ್ಗೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ. ನೀ ಹೇಳೋದು ಕೇಳಿದ್ರೆ ನಗು ಬರ್ತದ, ನಗಬೇಕಾ ಅಳ್ಬೇಕಾ ಒಂದು ಅರ್ಥ ಆಯ್ತು. ದೊಡ್ಡ ಹೆಂಗೆ ಹೇಳ್ತಿದೆ ಗೊತ್ತಾ, ಈಗ ಇಲ್ಲ ಮೂರು ಎಲ್ರು ಸೇರ್ಕೊಂಡು ಮಾತಾಡ್ತಾ ಕತೆ ಆಡ್ತಾ ಹೂನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಡೆಕೋರೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪೋಣಿಸ್ತಾ ಇದ್ದಾರೆ ಸೂಜಿಯಲ್ಲಿ. ಇವಾಗ ಡೆಕೋರೇಷನ್ ಮಾಡೋದಕ್ಕೆ ಅಂತ ಗ್ರೀನ್ ಮ್ಯಾಟ್ ಹಾಕ್ಸ್ಕೊಳ್ಳೋಕೆ ಹೇಳಿದ್ವಿ. ಅದು ನಾವು 11 ಗಂಟೆನೇ ಆಗಿತ್ತು. ಬಂದು ಪಿಟ್ ಮಾಡ್ತಾಯಿದ್ರು. ಪಿಟ್ ಮಾಡಿಬಿಟ್ಟು ಹೋದ್ರು. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅರ್ಥ ಆಗಿತ್ತು. ವೀಡಿಯೋಸ್ ಇಂಚು ಮಾಡಿದ್ಲ, ನಾನು ಸರಿಯಾಗಿ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಕಡಿ ಬಿಡಿಲಿ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸುಮಾರು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಎಷ್ಟು ಸಿಕ್ಕಿದೆಯೋ ಅಷ್ಟು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕೊನೆ ತನಕ ನೋಡಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವೆಲ್ಲ ಕಷ್ಟಪಟ್ಟು ನೈಟು ಅಷ್ಟೆಲ್ಲ ಹೂ ಜೋಡಿಸಿಟ್ಟಿದ್ದೀವಿ. ನನ್ನ ಮಗ ಬೆಳಿಗ್ಗೆ ಡೆಕೋರೇಷನ್ ಮಾಡಬೇಕಾದ್ರೆ ಎಲ್ಲ ಹೂವೆಲ್ಲ ಏನೋ ಕಿತ್ತಿ ಹಾಕ್ಬಿಟ್ಟಿದ್ದಾನೆ ಎಲ್ಲವ. ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು. ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ವಿ. ನಮ್ಮ ಬಾವರ್ ಫ್ಯಾಮಿಲಿನೂ ಇಲ್ಲೇ ಕರ್ಸ್ಕೊಂಡಿದ್ವಿ. ಅವರು ಬಂದು ತಿಂಡಿ ತಿಂತಾಯಿದ್ರು. ಎಲ್ಲ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ನಾನು ಸಿಂಚಿ ಇವಾಗ ತಿಂಡಿ ಮಾಡ್ತಾಯಿದ್ವಿ. ಇನ್ನೆಷ್ಟು ರೆಡಿ ಹಾಕಕ್ಕೆ ಹೋಗಬೇಕು. ಮತ್ತು ನಮ್ಮ ಮಾವರು ಮತ್ತು ನಮ್ಮ ಹಸ್ಬೆಂಡು ಅಡುಗೆ ಮಾಡ್ತಾಯಿದ್ರು ಇಬ್ಬರು ಸೇರಿ. ಆವಾಗಲೇ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮವರೆಲ್ಲ ಬಂದು ಅತ್ತೆ ಇವರೆಲ್ಲ ಅಡುಗೆಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಇವರು ಇವಾಗ ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ರೀಲ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವಾಗೆಲ್ಲ ರೀಲ್ಸ್ ಮಾಡ್ತಾ ಇದ್ವಿ ನೋಡಿ. ಸ್ಟೆಪ್ಪು ಅವಾಗ ತಾನೇ ನೋಡ್ಕೊಂಡು ಮಾಡ್ತಿದ್ದು, ಪ್ರಾಕ್ಟೀಸ್ ಏನಿಲ್ಲ. ಎಲ್ಲರೂ ಒಟ್ಟಿನಲ್ಲಿ ಸಾಂಗು ಡ್ಯಾನ್ಸು ಎಲ್ಲ ಇತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಟ್ಟಿನಲ್ಲಿ ಮದುವೆ ಅಂದ್ರೇ ಒಂದು ಸಂಭ್ರಮ. ಅಂಥದ್ರಲ್ಲಿ ಈ ಥರ ಎಲ್ಲ ಇದ್ದಾಗ ಇನ್ನೂ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮಸ್ತ್ ಡ್ಯಾನ್ಸ್ ಮಾಡಿದ್ವಿ. ನಮ್ಮ ಜೊತೆ ರೀಲ್ಸ್ ಮಾಡಲಿಕ್ಕೆ ಅಂತ ನಮ್ಮ ಅತ್ತೆಯವರು ಬಂದಿದ್ರು. ಅಂದರೆ ನಮ್ಮ ಬಾವರ ಚಿಕ್ಕಮ್ಮ ಮತ್ತು ಅಮ್ಮ ಅವರಲ್ಲವ, ದೊಡ್ಡವರೆಲ್ಲ ಸೇರಿ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇದೊಂದು ರೀಲ್ಸ್ ಮಾಡಿದ್ವಿ. ಮತ್ತು ಎಲ್ಲರೂ ಊಟ ಮಾಡೋಕ್ಕೆ ಹೋಗಿದ್ದು ದೊಡ್ಡವರೆಲ್ಲ. ನಮ್ಗೇನು ಬೇಕು ಆ ರೀಲ್ಸ್ ಎಲ್ಲ ಒಂದೊಂದೇ ಮಾಡ್ತಾ ಟೈಮ್ ಆಗಿತ್ತು. ಊಟನೂ ಮಾಡಿರಲಿಲ್ಲ. ನಾವೆಲ್ಲ ರೀಲ್ಸ್ ಮಾಡ್ತಾ ಇದ್ರೆ ದೊಡ್ಡವರೆಲ್ಲ ಊಟ ಮಾಡ್ತಾ ಕುತ್ಕೊಂಡು ನೋಡ್ತಾ ಇದ್ರು. ಕಾಫಿ ರೈಟ್ ಬಂದ್ಬಿಡುತ್ತೆ ಅನ್ನೋ ಕಾರಣದಿಂದ ನಾನು ಸಾಂಗ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಸಾಂಗ್ ಎಲ್ಲ ಇದ್ದಿದ್ರೆ ವಿಡಿಯೋಸ್ ಅಲ್ಲಿ ಚೆನ್ನಾಗಿರೋದು. ಬಟ್ ಎಲ್ಲ ರೀಲ್ಸ್ ಅಲ್ಲೂ ಮ್ಯೂಟ್ ಮಾಡಿ ಬರೀ ವಿಡಿಯೋ ಮಾತ್ರ ಹಾಕಿದ್ದೀನಿ ಅಷ್ಟೇ. ಊಟ ಮಾಡುವಾಗ ಟೈಮ್ 3 ಗಂಟೆ ಆಗಿತ್ತು. ಸಾಂಗ್ ರೀಲ್ಸ್ ಎಲ್ಲ ಮುಗಿಸಿ ಎಲ್ಲರೂ ಇವಾಗ ಊಟ ಮಾಡ್ತಿದ್ದೀವಿ. ಇವತ್ತಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವ್ಲಾಗ್ ಒಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.
ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.